10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ನಿಮ್ಮ ನೆಚ್ಚಿನ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತು ನಾವು 10ನೇ ತರಗತಿಯ ಥರ್ಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ನ ಯೂನಿಟ್ ನಂಬರ್ 5 ಲೈಫ್ ಇನ್ ಬಂಜಾರುಮಲೆ, ಬಂಜಾರುಮಲೆಯಲ್ಲಿ ಬದುಕು ಅಥವಾ ಜೀವನ ಅನ್ನುವಂತಹ ಅರ್ಥವನ್ನು ಕೊಡುವಂಥ ಈ ಪಾಠದ ಕನ್ನಡದ ಅರ್ಥವನ್ನು ಅಥವಾ ಕನ್ನಡದಲ್ಲಿ ಸಾರಾಂಶವನ್ನು ನೋಡ್ತಾ ಸಾಗೋಣ. ಫ್ರೀ ರೀಡಿಂಗ್ ಆ್ಯಕ್ಟಿವಿಟಿ. ಮೊದಲಿಗೆ ನಾವು ಇವತ್ತು ಫ್ರೀ ರೀಡಿಂಗ್ ಆ್ಯಕ್ಟಿವಿಟಿಯನ್ನು ನೋಡೋಣ. ದ ಆಫೀಸಿಯಲ್ಸ್ ಆಫ್ ದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ವರ್ ಗೆಟಿಂಗ್ ರೆಡಿ ಟು ಇನ್ವಾಲ್ವ್ ದ ಸ್ಕೂಲ್ ಚಿಲ್ಡ್ರನ್ ಇನ್ ವನ ಮಹೋತ್ಸವ. ದ ಆಫೀಸಿಯಲ್ಸ್ ಆಫ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಂತಂದರೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ತಯಾರಾಗಿದ್ದರು. ವರ್ ಗೆಟಿಂಗ್ ರೆಡಿ ಟು ಇನ್ವಾಲ್ವ್ ಅಂತಂದರೆ ಅವರು ತಯಾರಾಗಿದ್ದರು ಶಾಲಾ ಮಕ್ಕಳನ್ನು ವನ ಮಹೋತ್ಸವದಲ್ಲಿ ಭಾಗವಹಿಸುವುದಕ್ಕೆ ಅವಕಾಶ ಮಾಡಿಕೊಡಲು ಅವರು ಸಿದ್ಧರಾಗಿದ್ದರು. ದ ಆಫೀಸಿಯಲ್ಸ್ ಆಫ್ ದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ವರ್ ಗೆಟಿಂಗ್ ರೆಡಿ ಟು ಇನ್ವಾಲ್ವ್ ದ ಸ್ಕೂಲ್ ಚಿಲ್ಡ್ರನ್ ಇನ್ ವನ ಮಹೋತ್ಸವ. ವನ ಮಹೋತ್ಸವದ ಕಾರ್ಯಕ್ರಮದಲ್ಲಿ ಶಾಲಾ ಮಕ್ಕಳನ್ನು ಭಾಗವಹಿಸಿಕೊಳ್ಳಲು ಅಥವಾ ಅವರನ್ನು ಒಳಗೊಳ್ಳಲು ಈ ಒಂದು ಅರಣ್ಯ ಇಲಾಖೆಯ ಅಧಿಕಾರಿಗಳು ತಯಾರಾಗಿದ್ದರು. ಒನ್ ಆಫ್ ದ ಆಫೀಷಿಯಲ್ಸ್ ಟೋಲ್ಡ್ ದ ಸ್ಟೂಡೆಂಟ್ಸ್. ಒಬ್ಬ ಆ ಅರಣ್ಯ ಇಲಾಖೆಯ ಅಧಿಕಾರಿ ವಿದ್ಯಾರ್ಥಿಗಳಿಗೆ ಹೇಳುತ್ತಾನೆ, ಇಟ್ ಈಸ್ ಅ ನೋಬಲ್ ಟಾಸ್ಕ್ ಟು ಪ್ಲ್ಯಾಂಟ್ ಟ್ರೀಸ್. ಗಿಡಗಳನ್ನು ಬೆಳೆಸುವುದು ಅಥವಾ ಗಿಡಗಳನ್ನು ಅಥವಾ ಸಸಿಗಳನ್ನು ನೆಡುವುದು ಒಂದು ಬಹಳಷ್ಟು ಪವಿತ್ರವಾಗಿರ್ತಕ್ಕಂತಹ ಕೆಲಸ ಅಂತ ಒಬ್ಬ ಫಾರೆಸ್ಟ್ ಆಫೀಸರ್ ಹೇಳ್ತಾರೆ. ಇಟ್ ಈಸ್ ಅ ನೋಬಲ್ ಟಾಸ್ಕ್ ಟು ಪ್ಲ್ಯಾಂಟ್ ಟ್ರೀಸ್ ಆ್ಯಂಡ್ ಸಿ ದ ಟ್ರೀ ಗ್ರೋ ಇನ್ ಟು ಸೈಜ್. ಮತ್ತು ಆ ಮರಗಳು ಎತ್ತರ ಮತ್ತು ಇನ್ನೊಂದಿಷ್ಟು ಚೆನ್ನಾಗಿ ಬೆಳೆಯುವುದು ಇನ್ನೂ ಉತ್ತಮವಾಗಿರ್ತಕ್ಕಂಥ ಕೆಲಸ, ಇನ್ನೂ ಪವಿತ್ರವಾಗಿರ್ತಕ್ಕಂಥ ಕೆಲಸ ಅಂತ ಆ ಅಧಿಕಾರಿ ಹೇಳ್ತಾನೆ. ಬಟ್ ಇಟ್ ಈಸ್ ನೋಬ್ಲರ್ ಟು ಲಿವ್ ಇನ್ ಅ ಥಿಕ್ ಫಾರೆಸ್ಟ್. ಯಾರು ತುಂಬ ಉದಾರಿಗಳಾಗಿರ್ತಾರೆ, ನೋಬ್ಲರ್ ಆಗಿರ್ತಾರೆ, ಭಾಳ ಪವಿತ್ರ ಇರ್ತಾರೆ ಅಂಥವರು ಥಿಕ್ ಫಾರೆಸ್ಟ್ನಲ್ಲಿ ದಟ್ಟವಾಗಿರ್ತಕ್ಕಂತಹ ಅರಣ್ಯದಲ್ಲಿ ವಾಸಿಸುವುದು ಅಂತ ಒಂದು ಅವಕಾಶ ಅವರಿಗೆ ಸಿಗುತ್ತೆ. ಇಟ್ ಈಸ್ ದ ನೋಬ್ಲರ್ ಟು ಲಿವ್ ಇನ್ ದ ಥಿಕ್ ಫಾರೆಸ್ಟ್. ಯಾರು ಅತ್ಯಂತ ದಟ್ಟವಾಗಿರ್ತಕ್ಕಂಥ ಅರಣ್ಯದಲ್ಲಿ ವಾಸವಾಗ್ತಾರೆ ಅಂತಂದರೆ ಯಾರು ತುಂಬ ಪವಿತ್ರರಾಗಿದ್ದಾರೋ, ತುಂಬ ಪವಿತ್ರರಾಗಿರ್ತಕ್ಕಂಥವ್ರಿಗೆ ಮಾತ್ರ ಇಂತಹ ಅವಕಾಶ ದೇವರು ಒದಗಿಸಿಕೊಡ್ತಾನೆ ಅಂಥೇಳಿ ಆ ಆಫೀಸರ್ ಹೇಳ್ತಾನೆ. ವೆನ್ ಅ ಪರ್ಸನ್ ಈಸ್ ಬೋರ್ನ್ ಆ್ಯಂಡ್ ಬ್ರಾಟ್ ಅಪ್ ಇನ್ ದ ಹಾರ್ಟ್ ಆಫ್ ಜಂಗಲ್. ಯಾವಾಗ ಒಬ್ಬ ವ್ಯಕ್ತಿ ಹುಟ್ಟುತ್ತಾನೆ ಮತ್ತು ಬೆಳೆಯುತ್ತಾನೆ ಒಂದು ಅರಣ್ಯದ ಹೃದಯ ಭಾಗದಲ್ಲಿ, ಹಿ ಎಕ್ಸ್ಪೀರಿಯನ್ಸಸ್ ಯೂತ್ಫುಲ್ ವ್ಯಾಗೋರ್ ಥ್ರೂಔಟ್ ಲೈಫ್. ಆತ ತನ್ನ ಒಂದು ಜೀವನದುದ್ದಕ್ಕೂ ಬಹಳಷ್ಟು ಚಟುವಟಿಕೆಯಿಂದ, ವ್ಯಾಗೋರ್ ಅಂದರೆ ಇಲ್ಲಿ ಚಟುವಟಿಕೆಯಿಂದ, ಚುರುಕು ಬುದ್ಧಿಯಿಂದ ಕೂಡಿರ್ತಕ್ಕಂತಹ ಜೀವನವನ್ನು ಆತ ನಡೆಸ್ತಾನೆ ಅಂತಕ್ಕಂಥದ್ದನ್ನು ಅದೇ ಆಫೀಸರ್ ಹೇಳ್ತಾರೆ. ಹಿ ಎಕ್ಸ್ಪೀರಿಯನ್ಸಸ್ ಯೂತ್ಫುಲ್ ವ್ಯಾಗೋರ್ ಥ್ರೂಔಟ್ ಲೈಫ್, ಪೀಸ್, ಜಾಯ್ ಆ್ಯಂಡ್ ಲವ್ ಆ್ಯಂಡ್ ಹೋಪ್ ಕೀಪ್ ದ ಫಾರೆಸ್ಟ್ ಡ್ವೆಲ್ಲರ್ಸ್ ಆಪ್ಟಿಮಿಸ್ಟಿಕ್. ಮತ್ತು ಇಲ್ಲಿ ಯಾರು ಕಾಡಿನಲ್ಲಿ ವಾಸವಾಗಿರ್ತಾರಲ್ಲ ಅವರಲ್ಲಿ ನಾವು ಶಾಂತಿ, ಆನಂದ, ಜಾಯ್, ಲವ್ ಪ್ರೀತಿ ಆ್ಯಂಡ್ ಹೋಪ್ ಭರವಸೆ, ಕೀಪ್ ದ ಫಾರೆಸ್ಟ್ ಡ್ವೆಲ್ಲರ್ಸ್ ಆಪ್ಟಿಮಿಸ್ಟಿಕ್, ಈ ಎಲ್ಲ ಒಂದು ಗುಣಗಳನ್ನು ಅದು ಆಶಾವಾದವಾಗಿ ಅಲ್ಲಿ ವಾಸಿಸ್ತಕ್ಕಂಥವ್ರಿಗೆ ಕೊಡ್ತದೆ ಅಂಥೇಳಿ ಹೇಳ್ತಾರೆ. ಐ ಆಮ್ ಫ್ರಾಮ್ ಬೆಳ್ತಂಗಡಿ ಇನ್ ದಕ್ಷಿಣ ಕನ್ನಡ ಡಿಸ್ಟಿಕ್. ಇಲ್ಲಿ ಅಧಿಕಾರಿ ಹೇಳ್ತಾನೆ, ನಾನು ಬೆಳ್ತಂಗಡಿಯವನು, ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಗೆ ಸೇರಿರ್ತಕ್ಕಂಥ ಒಬ್ಬ ವ್ಯಕ್ತಿ ನಾನು. ವೈ ಡೋಂಟ್ ಯು ವಿಸಿಟ್ ಬಂಜಾರುಮಲೆ ಆ ಟೂರಿಸ್ಟ್ ಸ್ಪಾಟ್ ಅಂತ ಕೇಳ್ತಾನೆ ಆತ. ಮಕ್ಕಳನ್ನು ಕುರಿತು ಆ ಅಧಿಕಾರಿ ಕೇಳ್ತಾನೆ, ನೀವ್ಯಾಕೆ ಭೇಟಿ ಕೊಡಬಾರ್ದು ಬಂಜಾರುಮಲೆಗೆ? ಆ ಟೂರಿಸ್ಟ್ ಸ್ಪಾಟ್ ಅದು ಟೂರಿಸ್ಟ್ ಪ್ರವಾಸಿಗರು ಭೇಟಿ ನೀಡ್ತಕ್ಕಂಥ ಒಂದು ಸ್ಥಳವಾಗಿದೆ. ಇನ್ ದ ಹಾರ್ಟ್ ಆಫ್ ದ ವೆಸ್ಟರ್ನ್ ಘಾಟ್ಸ್. ಅದಿರ್ತಕ್ಕಂಥ ಸ್ಥಳ ಎಲ್ಲಿ ಅಂತಂದರೆ ಈ ವೆಸ್ಟರ್ನ್ ಪಶ್ಚಿಮ ಘಟ್ಟಗಳು ಬರ್ತಾವಲ್ಲ, ಆ ಪಶ್ಚಿಮ ಘಟ್ಟದ ಹೃದಯ ಭಾಗದಲ್ಲಿರ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ರಮಣೀಯವಾಗಿರ್ತಕ್ಕಂಥ ಒಂದು ಪ್ರವಾಸಿ ತಾಣ ಯಾವುದು ಅಂತಂದರೆ ಅದೇ ಅಂತ ಹೇಳ್ತಾರೆ. ಯಾವುದು? ಈ ಒಂದು ಬಂಜಾರುಮಲೆ ಅಂಥೇಳಿ ಆತ ಹೇಳ್ತಾನೆ. ಹಿ ಟರ್ನ್ ಟು ದ ಹೆಡ್ ಮಾಸ್ಟರ್ ಆ್ಯಂಡ್ ಸೆಡ್. ಅದೇ ಒಬ್ಬ ಅಧಿಕಾರಿ ಏನು ಮಾಡ್ತಾನೆ ಅಂತಂದರೆ ಹೆಡ್ ಮಾಸ್ಟರ್ ಅವ್ರ ಕಡೆಗೆ ತಿರುಗಿಬಿಟ್ಟು ಕೇಳ್ತಾನೆ, ಪ್ಲೀಸ್ ಅರೇಂಜ್ ಅ ಟೂರ್ ಟು ಬಂಜಾರುಮಲೆ.
ಈ ಮಕ್ಕಳಿಗೆ ಬಂಜಾರುಮಲೆಗೆ ಒಂದು ಟೂರನ್ನು ಅಥವಾ ಒಂದು ಪ್ರವಾಸವನ್ನು ಏರ್ಪಾಡು ಮಾಡಿ ಅಂಥೇಳಿ ಹೆಡ್ ಮಾಸ್ಟರ್ಗೆ ಕೇಳ್ಕೊಳ್ತಾರೆ. ಇಟ್ ವಿಲ್ ಬಿ ಬೋತ್ ಅಡ್ವೆಂಚರಸ್ ಆ್ಯಂಡ್ ಎಜುಕೇಟಿವ್. ಅಲ್ಲಿ ಭೇಟಿ ಕೊಡ್ತಕ್ಕಂಥದ್ದು ಒಂದು ಸಾಹಸದ ಕೆಲಸವೂ ಹೌದು, ತುಂಬ ಶಿಕ್ಷಣಕ್ಕೂ ಸಹಿತ ಭಾಳಷ್ಟು ಸಹಾಯಕರ ಆಗ್ತಕ್ಕಂಥ ಒಂದು ಕೆಲಸವೂ ಸಹಿತ ಅದಾಗಿರುತ್ತೆ. ಕಲಿಕೆಗೆ ತುಂಬ ಅದು ಸಹಾಯ ಮಾಡುತ್ತೆ ಅಂಥೇಳಿ ಹೇಳ್ತಾರೆ. ಆಲ್ ದ ಚಿಲ್ಡ್ರನ್ ಟರ್ನ್ ಟು ದ ಹೆಡ್ ಮಾಸ್ಟರ್ ಆ್ಯಂಡ್ ರಿಕ್ವೆಸ್ಟೆಡ್ ಹಿಮ್ ಟು ಅರೇಂಜ್ ಫಾರ್ ಅ ಟಾಕ್ ಆನ್ ಬಂಜಾರುಮಲೆ ಆ್ಯಸ್ ಅ ಪ್ರಿಲ್ಯೂಡ್ ಟು ದ ಟೂರ್ ಅಂತ ಹೇಳ್ತಾರೆ. ಆಲ್ ದ ಚಿಲ್ಡ್ರನ್, ಈಗ ಎಲ್ಲ ಮಕ್ಕಳು ಸೇರಿ ಏನು ಮಾಡ್ತಾರೆ, ಹೆಡ್ ಮಾಸ್ಟರ್ ಕಡೆ ಅವರಿಗೆ ತಿರ್ಕೊಂಡು ಹೆಡ್ ಮಾಸ್ಟರ್ ಅವರಿಗೆ ವಿನಂತಿ ಮಾಡಿಕೊಳ್ತಾರೆ, ಒಂದು ಟೂರನ್ನು ಅರೇಂಜ್ ಮಾಡಬೇಕು ಅಂತ ಕೇಳ್ಕೊತಾರೆ. ಟು ಅರೇಂಜ್ ಫಾರ್ ಅ ಟಾಕ್ ಆನ್ ಬಂಜಾರುಮಲೆ ಆ್ಯಸ್ ಅ ಪ್ರಿಲ್ಯೂಡ್ ಟು ದ ಟೂರ್ ಅಂತ ಹೇಳ್ತಾರೆ. ಪ್ರಿಲ್ಯೂಡ್ ಅಂದರೆ ಮುನ್ನುಡಿ ಆಯಿತು. ಆವಾಗ ಹೆಡ್ ಮಾಸ್ಟರ್ ಸಹಿತ ಏನಂತಾರೆ, ಆಯಿತು ಹೋಗಿ ಬರೋಣ ಅಂತ ಹೇಳ್ತಾರೆ. ಡಿಯರ್ ಸ್ಟೂಡೆಂಟ್ಸ್, ಮತ್ತೊಂದು ಪ್ಯಾರಾಗ್ರಾಫನ್ನು ಈಗ ಅಧ್ಯಯನ ಮಾಡ್ತಾ ಇದ್ದೇವೆ. ಮೋಸ್ಟ್ ಸಿಟೀಸ್ ಇನ್ ಕರ್ನಾಟಕದಲ್ಲಿ ಬರುವಂತಹ ಭಾಳಷ್ಟು ನಗರಗಳಲ್ಲಿ ಆ್ಯಂಡ್ ಪರ್ಹ್ಯಾಪ್ಸ್ ಬಹುಶಃ ಇನ್ ಇಂಡಿಯಾ ಕ್ವೈಟ್ ಆಫನ್ ಫೇಸ್ ಟು ಪ್ರಾಬ್ಲಮ್ಸ್. ಇನ್ನು ಭಾರತ ದೇಶದಲ್ಲಿ ಬರುವಂಥ ಭಾಳಷ್ಟು ದೊಡ್ಡ ಮಹಾನಗರಗಳಲ್ಲಿ ಎರಡು ಸಮಸ್ಯೆಗಳನ್ನು ಆ ನಗರಗಳು ಎದುರಿಸ್ತಾ ಇವೆ ಅಂತ ಹೇಳ್ತಾರೆ. ಪೇಸ್ ಅಂದರೆ ಇಲ್ಲೇನು ತಿಳ್ಕೊಬೇಕು ನೀವು, ಎದುರಿಸು ಅಂತ ಅರ್ಥವನ್ನು ಕೊಡ್ತಕ್ಕಂಥದ್ದು. ಪೇಸ್ ಟು ಪ್ರಾಬ್ಲಮ್ಸ್, ಸ್ಟೋರೇಜ್ ಆಫ್ ಡ್ರಿಂಕಿಂಗ್ ವಾಟರ್. ಮೊದಲನೆಯದಾಗಿ ಸ್ಟೋರೇಜ್ ಆಫ್ ಡ್ರಿಂಕಿಂಗ್ ವಾಟರ್, ಕುಡಿಯುವ ನೀರಿನ ಸಂಗ್ರಹಣೆ. ಆ್ಯಂಡ್ ಇರಿಯಾಟಿಕ್ ಪವರ್ ಸಪ್ಲೈ, ಮತ್ತು ಇಲ್ಲಿ ಇರಿಯಾಟಿಕ್ ಅನಿಯಮಿತವಾಗಿರುವಂತಹ ಒಂದು ವಿದ್ಯುತ್ ಶಕ್ತಿಯ ಸರಬರಾಜು ಅಂತ ಹೇಳ್ತೇವೆ. ಆ ಎರಡೂ ಸಹಿತ ಏನಾಗ್ತವೆ ಅಂತಂದರೆ ಇಲ್ಲಿ ಸಮಸ್ಯೆಗಳಾಗ್ತವೆ ಕರ್ನಾಟಕದ ಹಲವು ನಗರಗಳಲ್ಲಿ, ಜೊತೆಗೆ ಭಾರತದ ಹಲವು ನಗರಗಳಲ್ಲಿ ಈ ಎರಡು ಸಮಸ್ಯೆಗಳನ್ನು ನಾವು ನೋಡ್ತಾ ಇದ್ದೇವೆ. ದೇರ್ ಫ್ಲೈಟ್ ಈಸ್ ಮಿಸರೇಬಲ್, ಅವರ ಸ್ಥಿತಿ ತುಂಬ ಅಲ್ಲಿ ಚಿಂತಾಜನಕವಾಗಿರುತ್ತೆ ಅಥವಾ ಮಿಸರೇಬಲ್ ಆಗಿರುತ್ತೆ ಅಂತ ಇಲ್ಲಿ ಅವರು ಹೇಳ್ತಾ ಇದ್ದಾರೆ. ಮುಂದೆ ಹೇಳ್ತಾರೆ ಮಿಸರೇಬಲ್ ಎಸ್ಪೆಷಲಿ ಇನ್ ಪೀಕ್ ಆಫ್ ಸಮ್ಮರ್. ಈ ಯಾವ ಕಾಲದಲ್ಲಿ ಅವರಿಗೆ ಕುಡಿಯುವ ನೀರಿನ ಸಮಸ್ಯೆ ಮತ್ತು ವಿದ್ಯುತ್ ಸಮಸ್ಯೆ ಬರುತ್ತೆ ಅಂತಂದರೆ ಅದು ಸಮ್ಮರ್ ಸೆಷನ್ ಅಥವಾ ಸಮ್ಮರ್ ಸೀಸನ್ನಲ್ಲಿ ಬರುತ್ತೆ. ಈ ಒಂದು ಬೇಸಿಗೆ ಕಾಲದೊಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಮತ್ತು ವಿದ್ಯುತ್ ಸಮಸ್ಯೆಯನ್ನು ಭಾಳಷ್ಟು ನಗರಗಳು ಎದುರಿಸುತ್ತವೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಹೌ ಎವರ್, ಹೀಗಿದ್ದರೂ ಇಲ್ಲಿ ಬಂಜಾರುಮಲೆ ಅ ಟೈನಿ ವಿಲೇಜ್ ವಿದಿನ್ ದ ನೆರಿಯಾ ಗ್ರಾಮ ಪಂಚಾಯತ್ ಲಿಮಿಟ್ಸ್ ಇನ್ ಬೆಳ್ತಂಗಡಿ. ಅಂದರೆ ಇಲ್ಲಿ ನಾವು ಇವತ್ತು ಅಧ್ಯಯನ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ ಬಂಜಾರುಮಲೆಯ ಬಗ್ಗೆ. ಆ ಬಂಜಾರುಮಲೆ ಅಂತಕ್ಕಂಥದ್ದು ಟೈನಿ ವಿಲೇಜ್, ತುಂಬ ಚಿಕ್ಕದಾಗಿರ್ತಕ್ಕಂತಹ ಒಂದು ಹಳ್ಳಿಯಾಗಿದ್ದು ಇದು ಯಾವ ಒಂದು ಗ್ರಾಮ ಪಂಚಾಯಿತಿಯ ಲಿಮಿಟ್ಸ್ಗೆ ಬರುತ್ತೆ ಅಂತಂದರೆ ನೆರಿಯಾ ಅಂತಕ್ಕಂಥ ಒಂದು ಗ್ರಾಮ ಪಂಚಾಯತಿ ಲಿಮಿಟ್ಸ್ಗೆ ಬರುತ್ತೆ. ಇದಿರ್ತಕ್ಕಂಥದ್ದು ಬೆಳ್ತಂಗಡಿಯಲ್ಲಿ, ಬೆಳ್ತಂಗಡಿ ತಾಲೂಕು ಆಫ್ ದಕ್ಷಿಣ ಕನ್ನಡ ಡಿಸ್ಟ್ರಿಕ್ಟ್, ದಕ್ಷಿಣ ಕನ್ನಡ ಒಂದು ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನಲ್ಲಿ ಬರ್ತಕ್ಕಂಥದ್ದು. ಈಸ್ ಆ್ಯನ್ ಎಕ್ಸೆಪ್ಷನ್, ಇದೊಂದು ಏನಪ್ಪ ಅಂತಂದರೆ ಎಕ್ಸೆಪ್ಷನ್ ಆಗಿರ್ತಕ್ಕಂಥ ಒಂದು ಉದಾಹರಣೆಯನ್ನು ಇಲ್ಲಿ ಅಪವಾದಿಕವಾಗಿರ್ತಕ್ಕಂಥ ಒಂದು ಉದಾಹರಣೆಯನ್ನು ನೋಡಬಹುದು. ಲೊಕೇಟೆಡ್ ಅಬೌಟ್ 90 ಕಿಲೋಮೀಟರ್ ಫ್ರಾಮ್ ಮಂಗಳೂರು, ಇದು ಮಂಗಳೂರಿನಿಂದ 90 ಕಿಲೋಮೀಟರ್ ದೂರದಲ್ಲಿದೆ. ದಿಸ್ ಟ್ರೈಬಲ್ ಹ್ಯಾಮ್ಲೆಟ್, ಈ ಒಂದು ಸಣ್ಣ ಹಳ್ಳಿ ಅಥವಾ ಒಂದು ಟ್ರೈಬಲ್ ಅಂತ ಕರೀತೇವೆ, ಟ್ರೈಬಲ್ ಅಂತ ಹೇಳಿ ಕರಿತೇವೆ. ಅಂದರೆ ಈ ಜನಾಂಗದವರು ಕಾಡಿನಲ್ಲಿ ವಾಸ ಮಾಡ್ತಕ್ಕಂಥ ಜನರು ವಾಸವಾಗಿರ್ತಾರಲ್ಲ ಅಂಥ ಒಂದು ಹ್ಯಾಮ್ಲೆಟ್ ಮೀನ್ಸ್ ಹಿಯರ್ ಅ ಸ್ಮಾಲ್ ವಿಲೇಜ್ ನೆವರ್ ಫೇಸಸ್ ಅ ಶಾರ್ಟೇಜ್ ಆಫ್ ವಾಟರ್. ಇಲ್ಲಿ ಯಾವತ್ತಿಗೂ ಸಹಿತ ನೀರಿನ ಒಂದು ಶಾರ್ಟೇಜ್ ಆಗಲಿಲ್ಲ ಅಥವಾ ನೀರಿನ ಒಂದು ಕೊರತೆ ಉಂಟಾಗಿಲ್ಲ, ಮತ್ತು ಪವರ್ ಸಪ್ಲೈ ಮತ್ತು ವಿದ್ಯುತ್ತಿನ ಕೊರತೆ ಉಂಟಾಗಿಲ್ಲ. ಥ್ಯಾಂಕ್ಸ್ ಟು ದ ಪೆರಿನಿಯಲ್ ಸೋರ್ಸ್ ಆಫ್ ವಾಟರ್. ಅದಕ್ಕೆ ಅವರು ಇರ್ತಕ್ಕಂಥ ಹಳ್ಳಿ ಜನರು ಏನು ಮಾಡ್ತಾರೆ ಅಂತಂದರೆ ಪೆರಿನಿಯಲ್ ಅಂತಂದರೆ ದೀರ್ಘಕಾಲಿಕವಾಗಿರ್ತಕ್ಕಂತಹ ಒಂದು ಸಂಪತ್ತು ಯಾವುದು, ನೀರು ಅಂತಕ್ಕಂಥದ್ದು ಅವರಿಗೆ ದೊರೆಯುತ್ತೆ. ಆ ಮೌಂಟೇನ್ ಸ್ಟ್ರೀಮ್, ಒಂದು ಮೌಂಟೇನ್ ಅಂದರೆ ಈ ಬೆಟ್ಟದಲ್ಲಿ ಹುಟ್ಟಿ ಬರ್ತಕ್ಕಂಥ ಒಂದು ಹಳ್ಳ ಕೊಳ್ಳ ತೊರೆ ಅಂತ ಅರ್ಥವನ್ನು ಕೊಡತಕ್ಕಂಥದ್ದು. ದಟ್ ಪಾಸಿಸ್ ಥ್ರೂ ದ ವಿಲೇಜ್, ಯಾಕಂದರೆ ಈ ಹಳ್ಳಿಯ ಮುಖಾಂತರ ಒಂದು ತೊರೆ ಹರಿದು ಹೋಗುತ್ತೆ. ವಿಚ್ ಈಸ್ ಹೋಮ್ ಟು 125 ಪೀಪಲ್. ಈ ಒಂದು ತೊರೆ ಆ ಹಳ್ಳಿಯಲ್ಲಿರ್ತಕ್ಕಂಥ 125 ಜನರಿಗೆ
ಒಂದು ಕುಡಿಯುವ ನೀರಿನ ವ್ಯವಸ್ಥೆ ಮತ್ತು ವಿದ್ಯುತ್ ಶಕ್ತಿಯನ್ನು ಒದಗಿಸಿಕೊಡ್ತಕ್ಕಂಥದ್ದು ಅಂತ ಹೇಳ್ತಾ ಇದ್ದಾರೆ. ಈ ಪಾಠದ ಮೊದಲ ಪ್ಯಾರಾಗ್ರಾಫನ್ನು ನೋಡೋಣ. ಅ ಲಾಂಗ್ ವೇ ಹೋಮ್. ಇಲ್ಲಿ ಈ ಒಂದು ಹಳ್ಳಿಯನ್ನು ಮುಟ್ಟುವುದಕ್ಕೆ ತುಂಬ ದೂರದ ಒಂದು ಹಾದಿ ಇದೆ. ಮೊದಲನೇ ಪ್ಯಾರಾಗ್ರಾಫ್ನಲ್ಲಿ ಹೇಳ್ತಾ ಇದ್ದಾರೆ, ಡೆಸ್ಪೈಟ್ ದ ಅಬಂಡನ್ಸ್ ಆಫ್ ವಾಟರ್. ಇಲ್ಲಿ ಸಾಕಷ್ಟು ಹೇರಳವಾಗಿರ್ತಕ್ಕಂಥ ನೀರು ಇದ್ದಾಗಿಯೂ ಸಹಿತ ದ 25 ಫ್ಯಾಮಿಲೀಸ್ ಆಫ್ ಮಲೆಕುಡಿಯಾಸ್, 25 ಕುಟುಂಬಗಳು, ಮಲೆಕುಡಿಯಾದ 25 ಕುಟುಂಬಗಳು ಹ್ಯಾವ್ ಅ ಹೆವಿ ಕ್ರಾಸ್ ಟು ಬಿಯರ್. ಇಲ್ಲಿ ತುಂಬ ಸಮಸ್ಯೆಗಳನ್ನ ಅವರು ಎದುರಿಸ್ತಾ ಇದ್ದಾರೆ. Their reason is one of the very few places in the district which is still not easily accessible. The reason ಅಂತಂದರೆ ಪ್ರದೇಶ, their reason ಅಂತಂದರೆ ಅವರ ಒಂದು ಪ್ರದೇಶ, is one of the very few places, ಭಾಳ ಒಂದು ಕಠಿಣ ಸ್ಥಿತಿಯಲ್ಲಿರ್ತಕ್ಕಂತಹ, ಅಲ್ಲಿ ಯಾರೂ ಸಹಜವಾಗಿ ಅಥವಾ ಸುಲಭವಾಗಿ ಹೋಗಲಿಕ್ಕೆ ಬರದೇ ಇರತಕ್ಕಂಥ ಸ್ಥಳದಲ್ಲಿ ಇದು ಒಂದಾಗಿದೆ. ಇನ್ ದ ಡಿಸ್ಟ್ರಿಕ್ಟ್ ವಿಚ್ ಈಸ್ ಸ್ಟಿಲ್ ನಾಟ್ ಈಸಿಲಿ accessible ಅಂತೇಳಿ ಅತ್ಯಂತ ಸುಲಭವಾಗಿ ಇಲ್ಲಿ ಹೋಗಿ ಮುಟ್ಟೋದಕ್ಕೆ ಸಾಧ್ಯ ಆಗೋದಿಲ್ಲ. ಆಲ್ಮೋಸ್ಟ್ ಕಟ್ ಆಫ್ ಫ್ರಾಮ್ ದ ವರ್ಲ್ಡ್. ಇದು ವರ್ಷದ ಸುಮಾರು ತಿಂಗಳುಗಳವರೆಗೆ ಏನು ಮಾಡ್ತೈತೆ ಅಂದರೆ ಈ ಜಗತ್ತಿನ ಸಂಪೂರ್ಣವಾಗಿರ್ತಕ್ಕಂಥ ಒಂದು ವ್ಯವಹಾರದಿಂದ ದೂರ ಇರುತ್ತೆ, ಅಥವಾ ಜಗತ್ತಿನಿಂದಲೇ ಸಹಿತ ಅದು ದೂರ ಆಗಿರುತ್ತೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾರೆ. ದ ನಿಯರೆಸ್ಟ್ ಪೆಟ್ಟಿ ಶಾಪ್ ಈಸ್ 20 ಕಿಲೋಮೀಟರ್ ಅವೇ. ನೋಡಿ, ಒಂದು ಚಿಕ್ಕದಾಗಿರ್ತಕ್ಕಂಥ ಅಂಗಡಿ ಆ ಒಂದು ಸ್ಥಳದಿಂದ 20 ಕಿಲೋಮೀಟರ್ ದೂರದಲ್ಲಿದೆ. ದ ನಿಯರೆಸ್ಟ್ ಸ್ಕೂಲ್ ಈಸ್ 25 ಕಿಲೋಮೀಟರ್ಸ್ ಅವೇ. ಅಲ್ಲಿರ್ತಕ್ಕಂಥ ಒಂದು ಶಾಲೆ 25 ಕಿಲೋಮೀಟರ್ ದೂರ. ಅಂದರೆ ಈ ಒಂದು ಮಲೆಕುಡಿಯರು ಏನು ಮಾಡಬೇಕಾಗತ್ತೆ ಅಂತಂದರೆ ಶಾಲೆಗೆ ಹೋಗಬೇಕಾದ್ರೆ 25 ಕಿಲೋಮೀಟ್ರ್ ಹೋಗಬೇಕು. ಜೊತೆಗೆ ಒಂದು ಅಂಗಡಿಗೆ ಹೋಗಬೇಕು ಅಂದರೆ 20 ಕಿಲೋಮೀಟರ್ ದೂರದವರೆಗೆ ಹೋಗಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇಲ್ಲಿರ್ತಕ್ಕಂತಹ ಜನರಿಗೆ ಇದೆ ಅಂತ ಹೇಳ್ತಾರೆ. ಮುಂದೆ ಆತರು ಈ ರೀತಿ ಹೇಳ್ತಾ ಇದ್ದಾರೆ, ಹವೆವರ್, ಹೀಗಿದ್ದರೂ ದೇರ್ ಈಸ್ ಅ ರೆಸಿಡೆನ್ಷಿಯಲ್ ಸ್ಕೂಲ್. ಅಲ್ಲೊಂದು ವಸತಿ ಸಹಿತ ಶಾಲೆ ಇದೆ. ರೆಸಿಡೆನ್ಷಿಯಲ್ ಸ್ಕೂಲ್ ಅಂದರೆ ಒಂದು ವಸತಿ ಸಹಿತವಾಗಿರ್ತಕ್ಕಂಥ ಶಾಲೆಯಲ್ಲಿ ಇದೆ. ದ ಆಶ್ರಮ ಸ್ಕೂಲ್, ಅದನ್ನು ಅವರು ಆಶ್ರಮ ಶಾಲೆ ಅಂತ ಕರೀತಾರೆ. ದ ಆಶ್ರಮ ಸ್ಕೂಲ್ ಇನ್ ನೇರಿಯಾ ಅಂತಕ್ಕಂಥ ಒಂದು ಹಳ್ಳಿಯಲ್ಲಿ ಇರ್ತದೆ, ಶಾಲೆ ಅಂತಕ್ಕಂಥದ್ದು ಇರ್ತದೆ. ಯಾವ ಶಾಲೆ ಅದು? ರೆಸಿಡೆನ್ಷಿಯಲ್ ಶಾಲೆ ಇದೆ. ವೇರ್ ಲೋಕಲ್ ಚಿಲ್ಡ್ರನ್ ಸ್ಟಡಿ, ಅಲ್ಲಿ ಸ್ಥಳೀಯ ಎಲ್ಲ ವಿದ್ಯಾರ್ಥಿಗಳು ಅಲ್ಲೇ ಅಧ್ಯಯನ ಮಾಡ್ತಕ್ಕಂಥದ್ದು. ದ ನಿಯರೆಸ್ಟ್ ಪ್ರೈಮರಿ ಹೆಲ್ತ್ ಸೆಂಟರ್, ನಾವು PHC ಅಂತೇನು ಕರಿತಾ ಇದ್ದೇವೆ, ಒಂದು ಸಮೀಪದ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಎಲ್ಲಿದೆ ಅಂತಂದರೆ ಈಸ್ 25 ಕಿಲೋಮೀಟರ್ ಅವೇ. ಅದು ಆ ಒಂದು ಪ್ರದೇಶದ 25 ಕಿಲೋಮೀಟರ್ ದೂರದಲ್ಲಿದೆ. ಆ್ಯಂಡ್ ದ ಲಾಸ್ಟ್ ಟೈಮ್ ಅ ಡಾಕ್ಟರ್ ವಿಸಿಟೆಡ್ ದ ಸೆಂಟರ್ ವಾಸ್ ಅ ಇಯರ್ ಎಗೋ. ಈ ಒಂದು ಕೇಂದ್ರಕ್ಕೆ ಭೇಟಿ ಕೊಟ್ಟಿರ್ತಕ್ಕಂತಹ ಡಾಕ್ಟರ್ ಒಂದು ವರ್ಷದ ಹಿಂದೆ ಭೇಟಿ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಆ ಡಾಕ್ಟರ್ ವಿಸಿಟೆಡ್ ಆ ಸೆಂಟರ್ ವಾಸ್ ಅ ಇಯರ್ ಎಗೋ, ಅಂದರೆ ಒಂದು ವರ್ಷದ ಹಿಂದೆಯಲ್ಲಿ ಒಬ್ಬ ಡಾಕ್ಟರ್ ಹೋಗಿ ವಿಸಿಟ್ ಮಾಡಿದ್ದಾನೆ. ದ ಒನ್ಲಿ ರೋಡ್ ಟು ದ ವಿಲೇಜ್ ಈಸ್ ಥ್ರೂ ದ ಚಾರ್ಮಡಿ ಘಾಟ್. ನೀವು ಈ ಒಂದು ಹಳ್ಳಿಗೆ ಹೋಗಬೇಕಾಗಿದ್ದರೆ ನೀವು ಹೇಗೆ ಹೋಗ್ಬೋದು ಅಂದರೆ ಚಾರ್ಮಡಿ ಘಾಟ್ ಮುಖಾಂತರವಾಗಿ ನೀವು ಹೋಗಬೇಕಾಗತ್ತೆ. ಒನ್ ಟೇಕ್ ಅ ಡಿವರ್ಷನ್ ಆಟ್ ದ 9th ಕರ್ವ್ ಆಫ್ ದ ಘಾಟ್. 9ನೇ ಒಂದು ಕರ್ವ್ನಲ್ಲಿ ನೀವು ಅಲ್ಲಿ ಒಂದು ರಸ್ತೆ ಸಿಗುತ್ತೆ. ಆ ರಸ್ತೆ ಹಿಡಿದು ಹೋದರೆ ಅಲ್ಲಿ ನೀವು ಹೋಗ್ಬೋದು. ಎಲ್ಲಿ ಹೋಗ್ಬೋದು? ಈ ಏನು ಬಂಜಾರುಮಲೆ ಅಂತ ಇದೆಯಲ್ಲ, ಅಲ್ಲಿಗೆ ನೀವು ಹೋಗಿ ತಲುಪ್ಬೋದು ಅಂತ ಹೇಳ್ತಾರೆ. ಅಬೌಟ್ 30 ಕಿಲೋಮೀಟರ್ ಫ್ರಾಮ್ ಬೆಳ್ತಂಗಡಿ, ಅದು 30 ಕಿಲೋಮೀಟರ್ ದೂರದಲ್ಲಿದೆ ಬೆಳ್ತಂಗಡಿಯಿಂದ. ಆ್ಯಂಡ್ 9 ಕಿಲೋಮೀಟರ್ಸ್ ಫ್ರಾಮ್ ಕಕ್ಕೆಂಜೆ ಅಂತ ಹೇಳ್ತಾರೆ. ಕಕ್ಕಿಂಜೆಯಿಂದ ಅದು 9 ಕಿಲೋಮೀಟರ್ ದೂರದಲ್ಲಿದೆ. ಆ್ಯಂಡ್ ಟ್ರಾವೆಲ್ 9 ಕಿಲೋಮೀಟರ್ಸ್ ಇನ್ ಟು ದ ಡೆನ್ಸ್ ಫಾರೆಸ್ಟ್ ಟು ಗೆಟ್ ದೇರ್. ನೀವು ಆ ಹಳ್ಳಿಗೆ ಹೋಗಿ ಮುಟ್ಟಬೇಕಾದ್ರೆ 9 ಕಿಲೋಮೀಟರ್ನಲ್ಲಿ ಬಹಳಷ್ಟು ದಟ್ಟ ಅರಣ್ಯದಲ್ಲಿ ನಡೆದು ಸಾಗಬೇಕಾಗತ್ತೆ. ಒನ್ ಕ್ಯಾನ್ ಅವೇಲ್ ಜೀಪ್ಸ್ ಬೈ ಪೇಯಿಂಗ್ ಎನಿವೇರ್ ಬಿಟ್ವೀನ್ 1500 to 2000 rupees. ನೀವೇನಾದರೂ ಜೀಪ್ಗೆ ಹೋಗಬೇಕು, ಜೀಪ್ನಲ್ಲಿ ಕೂತ್ಕೊಂಡು ಹೋಗಬೇಕು ಅಂತಂದರೆ 1500 ರೂಪಾಯಿಂದ 2000ವರೆಗೆ ನೀವು ಬಾಡಿಗೆ ಕೊಟ್ಟು ತೊಗೊಂಡು ಹೋಗಬೇಕು. ಆ್ಯಂಡ್ 9 ಕಿಲೋಮೀಟರ್, ಅದು ಇರ್ತಕ್ಕಂಥದ್ದು 9 ಕಿಲೋಮೀಟರ್. ಅದರಲ್ಲಿ ಹೋಗೋದಕ್ಕೆ ಬೇಕಾಗಿರ್ತಕ್ಕಂಥ ಅವಧಿ ಮಾತ್ರ 1 ಗಂಟೆ. ವಿಚ್ ಈಸ್ ಅ ಜರ್ನಿ ಮೋರ್ ದ್ಯಾನ್ ಆ್ಯನ್ ಅವರ್. 1 ಅವರ್ಗಿಂತ 1 ತಾಸಿಗಿಂತ ಹೆಚ್ಚು ಸಮಯವನ್ನು ನಾವಲ್ಲಿ ಕಳೀಬೇಕಾಗತ್ತೆ ಅಂತ ಹೇಳ್ತಾರೆ. ಇನ್ನು ಥರ್ಡ್ ಪ್ಯಾರಾಗ್ರಾಫ್ ನೋಡೋಣ. ದ ಕ್ರೈಸ್ಟಲ್ ಕ್ಲಿಯರ್ ವಾಟರ್, ಇಲ್ಲಿ ಸ್ಫಟಿಕದಂತಹ ನೀರು. ದ ಕ್ರೈಸ್ಟಲ್ ಅಂದರೆ ಸ್ಫಟಿಕದಂತಹ ನೀರು ಅಂತ ಅರ್ಥವನ್ನು ಕೊಡುತ್ತೆ.
ದ ಕ್ರೈಸ್ಟಲ್ ಕ್ಲಿಯರ್ ವಾಟರ್ ದಟ್ ಫ್ಲೋಸ್ ರೌಂಡ್ ದ ಇಯರ್ ಈಸ್ ಅ ಬೂನ್. ಆ ಹಳ್ಳಿಯ ಸುತ್ತಲೂ ಏನು ಮಾಡುತ್ತೆ ಅಂದರೆ ಸ್ಫಟಿಕದಷ್ಟು ಸ್ವಚ್ಛವಾಗಿರ್ತಕ್ಕಂತಹ ನೀರು ವರ್ಷದುದ್ದಕ್ಕೂ ಸಹಿತ ಅವ್ರ ಸುತ್ತಮುತ್ತಲೂ ಹರಿತಾ ಇರುತ್ತೆ. ಇದೊಂದು ಅವರಿಗೆ ಸಿಕ್ಕಿರ್ತಕ್ಕಂತಹ ಬೂನ್ ಅಂತ ಹೇಳ್ತಾರೆ. ಅದೊಂದು ವರ ಅಥವಾ ಒಂದು ಪ್ರಸಾದ ಅಂತ ಜನ ಭಾವಿಸಿದ್ದಾರೆ. ರಿಯಲೈಸಿಂಗ್ ಇಟ್ಸ್ ಪೊಟೆನ್ಷಿಯಲ್, ಮತ್ತು ಇಲ್ಲಿ ಅರ್ಥ ಮಾಡ್ಕೊಂಡಿರ್ತಕ್ಕಂಥವ್ರು, ಈ ಒಂದು ಹಳ್ಳಿಯ ಒಂದು ಪೊಟೆನ್ಷಿಯಲ್ನ ಶಕ್ತಿನ ಅರ್ಥ ಮಾಡ್ಕೊಂಡಿರ್ತಕ್ಕಂಥವ್ರು, ದ ಟ್ರೈಬಲ್ಸ್ ವಿತ್ ದ ಹೆಲ್ಪ್ ಆಫ್ ದ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್, ಜಿಲ್ಲಾ ಒಂದು ಆಡಳಿತಾಧಿಕಾರಿಯ ಸಹಾಯದಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳ ರೂರಲ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಅಂತ ಕರೀತಾರೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ರೂರಲ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಅಂದರೆ SKDRDP ಅಂತ ಕರೀತೇವೆ. ಆ್ಯಂಡ್ ಟೆಕ್ನಾಲಜಿ ಇನ್ಫಾರ್ಮೇಷನ್ ಡಿಸೈನ್ ಎಂಡವರ್ ಅಂತ ಹೇಳ್ತಾರೆ. ಇಲ್ಲಿ ಒಂದು ಟೆಕ್ನಾಲಜಿ ತಂತ್ರಜ್ಞಾನ ಅಂತ ಕರಿತಾ ಇದ್ದೇವಲ್ಲ ನಾವು, ಆ ಒಂದು ತಂತ್ರಜ್ಞಾನ, ಮಾಹಿತಿ ತಂತ್ರಜ್ಞಾನ ಒಂದು ಏನು ಮಾಡಿದೆ ಅಂತಂದರೆ ಒಂದು ಎಂಡವರ್ ಮಾಡಿದೆ, ಒಂದು ಪ್ರಯತ್ನ ಮಾಡಿದೆ. ಸೆಟ್ ಆಫ್ 8 kV ಮೈಕ್ರೋ ಹ್ಯಾಡಲ್ ಪವರ್ ಪ್ರಾಜೆಕ್ಟ್ ಇನ್ 2002. ಅಂದರೆ ಸೆಟಪ್ ಅಂದರೆ KW ಅಂತಂದರೆ ಕಿಲೋ ವ್ಯಾಟ್ ಅಂತ ಅರ್ಥವನ್ನು ಕೊಡುತ್ತೆ. ಇದು ಮೈಕ್ರೋ ಸಣ್ಣದಾಗಿರ್ತಕ್ಕಂಥ ಒಂದು ಪವರ್ ಪ್ರಾಜೆಕ್ಟ್. ಇದು ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತಕ್ಕಂಥದ್ದು. ಅದನ್ನು ಇಲ್ಲಿ ಈ ಶ್ರೀ ಕ್ಷೇತ್ರ ಧರ್ಮಸ್ಥಳ ರೂರಲ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ನವರು ಅದನ್ನು ಟೆಕ್ನಾಲಜಿ ಇನ್ಫಾರ್ಮೇಷನ್ ಜೊತೆ ಕೂಡಿಕೊಂಡು ಈ ಕೆಲಸವನ್ನು ಮಾಡಿದ್ದಾರೆ. ಪ್ರಾಜೆಕ್ಟಿನ 2002ರಲ್ಲಿ ಈ ಕೆಲಸವನ್ನು ಮಾಡಿದ್ದಾರೆ. ಇಲ್ಲಿ ಮುಂದೆ ಹೇಳ್ತಾರೆ ರೀಕಾಲಿಂಗ್ ದ ಇನಿಷಿಯಲ್ ಸ್ಟ್ರಗಲ್. ಅಲ್ಲಿರ್ತಕ್ಕಂಥ ಒಬ್ಬ ಅಧಿಕಾರಿ ಏನು ಮಾಡ್ತಾನೆ, ಇನಿಷಿಯಲ್ ಅಂದರೆ ಆರಂಭಿಕವಾಗಿ ಕೆಲವೊಂದಿಷ್ಟು ಸ್ಟ್ರಗಲ್ಗಳನ್ನು, ಹೋರಾಟಗಳನ್ನು ಮಾಡಬೇಕಾಗಿತ್ತಲ್ಲಿ. ಈ ಒಂದು ಪ್ಲ್ಯಾಂಟನ್ನು ಅಥವಾ ಪವರ್ ಪ್ಲ್ಯಾಂಟನ್ನು ಆರಂಭ ಮಾಡೋದಕ್ಕಿಂತ ಮುಂಚೆ ಅದನ್ನು ಇಲ್ಲಿ ಅವರು ರೀಕಾಲ್ ಮಾಡಿದ್ದಾರೆ. ದೆನ್ ಪ್ರೆಸಿಡೆಂಟ್ ಆಫ್ ಬಂಜಾರುಮಲೆ ಮೈಕ್ರೋ ಹೈಡಲ್ ಪವರ್ ಪ್ರಾಜೆಕ್ಟ್ ಇಂಪ್ಲಿಮೆಂಟೇಷನ್ ಕಮಿಟಿ AB ಅನ್ನಪ್ಪ ಸೇಸ್. ಅಂದರೆ ಬಂಜಾರುಮಲೆಯಲ್ಲಿರ್ತಕ್ಕಂಥ ಮೈಕ್ರೋ ಹೈಡಲ್ ಏನಿದೆ ಅಥವಾ ಒಂದು ಚಿಕ್ಕದಾಗಿರ್ತಕ್ಕಂಥ ಏನು ಫ್ಲವರ್ ಪ್ಲ್ಯಾಂಟನ್ನು ಮಾಡಿದ್ದಾರೆ, ಆ ಫ್ಲವರ್ ಪ್ಲ್ಯಾಂಟ್ನ ಪ್ರೆಸಿಡೆಂಟ್ ಆಗಿರ್ತಕ್ಕಂಥ ಅಧ್ಯಕ್ಷನಾಗಿರ್ತಕ್ಕಂತಹ ಆ ಒಂದು ಇಂಪ್ಲಿಮೆಂಟೇಷನ್ ಕಮಿಟಿಯ ಅಧ್ಯಕ್ಷನಾಗಿರ್ತಕ್ಕಂಥ AB ಅನ್ನಪ್ಪ ಹೇಳ್ತಾರೆ, ದ ವಿಲೇಜರ್ಸ್ ದೆಮ್ಸೆಲ್ಸ್ ಕನ್ಸ್ಟ್ರಕ್ಟೆಡ್. ಇಲ್ಲಿ ಆ ಹಳ್ಳಿಯವರೇ ತಮ್ಮ ಸ್ವತಃ ತಾವೇನು ಮಾಡಿದ್ದಾರೆ ಅಂತಂದರೆ ಸುಮಾರು 650 ಮೀಟರ್ ಕೆನಲ್ ಫ್ರಮ್ ದ ಸ್ಟ್ರೀಮ್, ಆ ಒಂದು ಏನು ಹರಿತಾ ಇದೆ ಸ್ಟ್ರೀಮ್, ಹಳ್ಳ ತೊರೆ ಹರಿತಾ ಇದೆ, ಅಲ್ಲಿಂದ ಸುಮಾರು 650 ಮೀಟರ್ ಅವ್ರಿಗೆ ಏನು ಮಾಡಿದ್ದಾರೆ ಅಂತಂದರೆ ಒಂದು ಸ್ಟ್ರೀಮನ್ನು ತೊಗೊಂಬಂದಿದ್ದಾರೆ ಟು ದ ಪವರ್ ಸ್ಟೇಷನ್, ಅಂದರೆ ಎಲ್ಲಿ ವಿದ್ಯುತ್ ತಯಾರಾಗ್ತಾ ಇದೆಯಲ್ಲ ಆ ಸ್ಥಳಕ್ಕೆ ತೊಗೊಂಬಂದಿದ್ದಾರೆ. ಆ್ಯಂಡ್ ಅಂಡರ್ ಟುಕ್ ದ ಸಿವಿಲ್ ವರ್ಕ್ಸ್, ಮತ್ತು ಅಲ್ಲಿ ಕೆಲವೊಂದಿಷ್ಟು ಸಿವಿಲ್ ನಾಗರಿಕ ಕೆಲಸಗಳನ್ನ ಮಾಡಲಾಗಿದೆ. ಈಚ್ ಹೌಸ್ ಕಂಟ್ರಿಬ್ಯೂಟೆಡ್ ಅರೌಂಡ್ ₹7,500. ಅಲ್ಲಿರ್ತಕ್ಕಂಥ ಪ್ರತಿ ಮನೆಯು ₹7,500 ಕೊಟ್ಟಿದೆ. ಆಲ್ ದ ಗೌರ್ಮೆಂಟ್ ಎಕ್ಸ್ಟೆಂಡೆಡ್ ₹6 lakhs, ಮತ್ತು ಅಲ್ಲಿ ಗೌರ್ಮೆಂಟ್ ಏನು ಮಾಡಿದೆ ₹6 ಲಕ್ಷ ಕೊಟ್ಟಿದೆ. ಅದರ ಜೊತೆಯಾಗಿ SKDRPT ಅಂತ ನೀವು ಹೇಳಿದ್ರಲ್ಲ, ಶ್ರೀ ಕ್ಷೇತ್ರ ಧರ್ಮಸ್ಥಳ ರೂರಲ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಅಂತ ಏನು ಕರಿತಾ ಇದ್ದೀರಿ, ಅವರು ₹2 ಲಕ್ಷ ಕೊಟ್ಟಿದ್ದಾರೆ. He adds that each family pays ₹100 per month as a ಮೇಂಟೆನೆನ್ಸ್ಗಾಗಿ ₹100 ಕೊಡಬೇಕಾಗತ್ತೆ ಫಾರ್ ದ ಪವರ್ ಸಪ್ಲೈ ಅವೈಲ್ಡ್. ಆ್ಯಂಡ್ ದ ವಿಲೇಜರ್ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಟು ಮ್ಯಾನೇಜ್ ದ ಸ್ಟೇಷನ್. ಅಲ್ಲಿರ್ತಕ್ಕಂಥ ಹಳ್ಳಿಯವನನ್ನು ಅಲ್ಲಿ ನೇಮಕ ಮಾಡಲಾಗಿದೆ ಅದನ್ನು ನೋಡಿಕೊಳ್ಳೋದಕ್ಕಾಗಿ ಅಂತ ಹೇಳ್ತಾರೆ. ಇನ್ನು ಪ್ರಕಾಶ್ ದ ವಿಲೇಜರ್, ಈತ ಒಬ್ಬ ಹಳ್ಳಿಯಲ್ಲಿ ವಾಸವಾಗಿರ್ತಕ್ಕಂಥ ವ್ಯಕ್ತಿ. ಪ್ರಕಾಶ್ ದ ವಿಲೇಜರ್ ಹೂ ಹ್ಯಾಸ್ ಬಿನ್ ಅಸೈನ್ಡ್ ವಿತ್ ದ ಟಾಸ್ಕ್ ಸ್ವಿಚಸ್ ಆನ್ ದ ಟರ್ಬೈನ್ at 6 p.m. every day and switches it off at 8 a.m. the next day. He says the capacity of the unit has now come down to 3 to 4 kilowatt, and there are a couple of houses which do not get power supply and continue to depend on the kerosene lamps. ಪ್ರಕಾಶ್ ಅಂತಕ್ಕಂಥ ಒಬ್ಬ ಹಳ್ಳಿ ಅಂತ ಹೇಳ್ತಾನೆ. ದ ವಿಲೇಜರ್ ಹೂ ಹ್ಯಾಸ್ ಬಿನ್ ಅಸೈನ್ಡ್ ವಿತ್ ದ ಟಾಸ್ಕ್, ಈ ಕೆಲಸ ಮಾಡ್ತಾರೆ ಅವರು. ಸ್ವಿಚಸ್ ಆನ್ ದ ಟರ್ಬನ್ ಅಂದರೆ ಅಲ್ಲಿ ವಿದ್ಯುತ್ತನ್ನು ಕೊಡೋದಕ್ಕೆ ಆರಂಭ ಮಾಡ್ತಕ್ಕಂಥದ್ದು ಸಾಯಂಕಾಲ 6 ಗಂಟೆಗೆ ಎವ್ರಿ ಡೇ. ಆ್ಯಂಡ್ ಸ್ವಿಚಸ್ ಇಟ್ ಆಫ್ ಅಂದರೆ ಯಾವಾಗ ಅದನ್ನು ಆಫ್ ಮಾಡ್ತಾರೆ ಅಂತಂದರೆ 8 ಗಂಟೆಗೆ ಆಫ್ ಮಾಡ್ತಾರೆ, ಅದು ಮುಂಜಾನೆ 8 ಗಂಟೆಗೆ ದ ನೆಕ್ಸ್ಟ್ ಡೇ. ಹಿ ಸೇಸ್ ದ ಕೆಪಾಸಿಟಿ ಆಫ್ ದ ಯೂನಿಟ್, ಅಲ್ಲಿ ಇರ್ತಕ್ಕಂಥ ಒಂದೇನು ಘಟಕ ಇದೆ ಆ ಘಟಕದ ಒಂದು ಕೆಪ್ಯಾಸಿಟಿಯ ಸಾಮರ್ಥ್ಯ ಏನಿದೆ ಅದು ಕಡಿಮೆ ಆಗ್ತಾ ಇದೆ. ನಾವು ಕಮ್ ಡೌನ್ ಟು ದ 3-4 kW ಅಂತಂದರೆ 3-4 ಕಿಲೋ ವ್ಯಾಟ್ಗೆ ಬಂದು ಕುಸಿದಿದೆ.
ದೇರ್ ಆರ್ ಅ ಕಪಲ್ ಆಫ್ ಹೌಸಸ್, ಅಲ್ಲಿ 2 ಮನೆಗಳಿವೆ, ವಿಚ್ ಡು ನಾಟ್ ಗೆಟ್ ಪವರ್ ಸಪ್ಲೈ, ಅಲ್ಲಿ ಆ 2 ಮನೆಗಳಿಗೆ ಸರಿಯಾಗಿ ವಿದ್ಯುತ್ ಸಪ್ಲೈ ಆಗ್ತಾ ಇಲ್ಲ. ಆ್ಯಂಡ್ ಕಂಟಿನ್ಯೂ ಟು ಡಿಪೆಂಡ್ ಆನ್ ದ ಕೆರೋಸಿನ್ ಲ್ಯಾಂಪ್, ಅವರೆಲ್ಲರೂ ಸಹಿತ ಸೀಮೆ ಎಣ್ಣೆಯ ಲ್ಯಾಂಪ್ಗಳನ್ನು ಬಳಸ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಹೇಳ್ತಾರೆ. ನೆಕ್ಸ್ಟ್ ಹೇಳ್ತಾರೆ ಜಿ ಪಿ ಮೆಂಬರ್ ಅಂದರೆ ಗ್ರಾಮ ಪಂಚಾಯಿತಿ ಮೆಂಬರ್ ಅಂತ ತಿಳ್ಕೊಬೇಕು. ಗ್ರಾಮ ಪಂಚಾಯಿತಿ ಮೆಂಬರ್ ಕೃಷ್ಣಪ್ಪ ಸೇಸ್ ದ ವಿಲೇಜರ್ಸ್ ಯೂಸ್ ದ ಪವರ್ ಸಪ್ಲೈ ಓನ್ಲಿ ಆಟ್ ನೈಟ್ ಆಸ್ ದೇ ಫಿಯರ್ ದ youth and children may waste time watching television if there was power during the day. ಅಲ್ಲಿ ಗ್ರಾಮ ಪಂಚಾಯತಿ ಮೆಂಬರ್ ಆಗಿರ್ತಕ್ಕಂಥ ಕೃಷ್ಣಪ್ಪ ಅವರು ಹೇಳ್ತಾರೆ, ನೀವು ರಾತ್ರಿ ವೇಳೆಯಲ್ಲಿ ಮಾತ್ರ ಏನು ಮಾಡಿ ವಿದ್ಯುತ್ತನ್ನು ನಮಗೆ ಸರಬರಾಜು ಮಾಡಿ, ಬೆಳಗಿನ ಜಾವ ನೀವು ಸರಬರಾಜು ಮಾಡಬೇಡಿ. ಯಾಕಂದರೆ ಈಗಿನ ಯುವಜನರು ಮತ್ತು ಮಕ್ಕಳು ಏನು ಮಾಡ್ತಾರೆ ಅಂದರೆ ತಮ್ಮ ಒಂದು ಟೈಮನ್ನು ವೇಸ್ಟ್ ಮಾಡ್ತಾರೆ ಈ ಒಂದು ಟಿ ವಿಯನ್ನು ನೋಡ್ತಾ ಅಂತ ಅವ್ರು ಹೇಳ್ತಾರೆ. ಈ ದೇರ್ ವಾಸ್ ಪವರ್ ಡ್ಯೂರಿಂಗ್ ದ ಡೇ, ಅಕಸ್ಮಾತಾಗಿ ನೀವು ಹಗಲು ಹೊತ್ತಿನಲ್ಲಿ ನೀವು ಎಲ್ಲರ ಕರೆಂಟ್ ಕೊಟ್ಟಿದ್ದೇ ಆದರೆ ಮಕ್ಕಳು ಭಾಳಷ್ಟು ಟಿ ವಿ ನೋಡ್ತಾ ಸಮಯವನ್ನು ಹಾಳು ಮಾಡ್ತಾರೆ ಅಂತ ಹೇಳ್ತಾರೆ. ಅ ಕಪಲ್ ಆಫ್ ಹೌಸಸ್ ಹ್ಯಾವ್ ಟೆಲಿವಿಷನ್ ಸೆಟ್ಸ್ ವೈಲ್ 2 ಹೌಸಸ್ ಹ್ಯಾವ್ ವೈರ್ಲೆಸ್ ಇನ್ ಅ ಲೋಕಲ್ ಲೂಪ್ ಟೆಲಿಫೋನ್ ಕನೆಕ್ಷನ್ಸ್ ಅಂತ ಹೇಳ್ತಾರೆ. ಕಪಲ್ ಆಫ್ ಹೌಸಸ್, ಅಲ್ಲಿರ್ತಕ್ಕಂಥ 2 ಮನೆಗಳಲ್ಲಿ ಟೆಲಿವಿಷನ್ ಇದೆ ಅಥವಾ ಟಿ ವಿ ಇದೆ. ಆಮೇಲೆ ಇನ್ನೆರಡು ಮನೆಗಳಲ್ಲಿ ವೈರ್ಲೆಸ್, ವಿದೌಟ್ ಅಂದರೆ ವೈರ್ ಇಲ್ಲದೆ ಇರತಕ್ಕಂಥ ಒಂದು ಲೋಕಲ್ ಲೂಪ್ ಟೆಲಿಫೋನ್ ಇದೆ ಕನೆಕ್ಷನ್ಸ್. ಆ ಫ್ಯೂ ಯೂಸ್ ಹ್ಯಾವ್ ಮೊಬೈಲ್ ಫೋನ್ಸ್, ಕೆಲವು ಯುವಕರ ಹತ್ರ ಮೊಬೈಲ್ ಫೋನ್ಸ್ ಇದೆ. ಬಟ್ ದೇ ಹ್ಯಾವ್ ಟು ಕ್ಲೈಂಬ್ ಅ ಹಿಲ್ ಟು ಗೆಟ್ ದ ನೆಟ್ವರ್ಕ್, ಅವ್ರಿಗೆ ನೆಟ್ವರ್ಕ್ ಬೇಕಾದರೆ ಏನು ಮಾಡಬೇಕಾಗತ್ತೆ ಅಂದರೆ ಈ ಒಂದು ಬೆಟ್ಟವನ್ನು ಹತ್ತಬೇಕಾಗತ್ತೆ. ಓನ್ಲಿ ಇಫ್ ದೇ ಆರ್ ಲಕ್ಕಿ, ಅವರು ಲಕ್ಕಿ ಆಗಿದ್ದರೆ ಅದೃಷ್ಟವಂತರಾಗಿದ್ದರೆ ಮಾತ್ರ ಟವರ್ ಅಥವಾ ನೆಟ್ವರ್ಕ್ ಸಿಗುತ್ತೆ ಅಂಥೇಳಿ ಹೇಳ್ತಾರೆ. ಇಂಟ್ರೆಸ್ಟಿಂಗ್ಲಿ, ಆಸಕ್ತಿಕರವಾಗಿ, ಅಬೌಟ್ 8 to 10 villages have set up their own micro hydel unit of 1 kV capacity and use it during the day. ಇನ್ನು ಕೆಲವು ಜನ ಶ್ರೀಮಂತರಿದ್ದಾರಲ್ಲ ಆ ಹಳ್ಳಿಯಲ್ಲಿ ಅವ್ರು ಏನು ಮಾಡ್ತಾರೆ ಅಂದರೆ ಒಂದು ಚಿಕ್ಕದಾಗಿರ್ತಕ್ಕಂಥ ಪವರ್ ಪ್ಲಾಂಟನ್ನು ಅವರು ಓಪನ್ ಮಾಡ್ಕೊಂಡಿದ್ದಾರೆ. ಅದು 1 kW ಅಂತ ಹೇಳ್ತಾರೆ, ಅಂದರೆ 1 ಕಿಲೋವ್ಯಾಟ್ನ ಕೆಪಾಸಿಟಿ ಹೊಂದಿರತಕ್ಕಂಥದ್ದನ್ನು ಅವರು ಹಗಲು ಹೊತ್ತಿನಲ್ಲಿ ಸಹಿತ ಕರೆಂಟನ್ನು ಉಪಯೋಗ ಮಾಡ್ಕೊಳ್ತಾರೆ. ಅನ್ನಪ್ಪ ಒನ್ ಆಫ್ ದ ವಿಲೇಜರ್ಸ್, ಅನ್ನಪ್ಪ ಅಂತಕ್ಕಂಥವನು ಆ ಹಳ್ಳಿಯಲ್ಲಿ ಒಬ್ಬ, ವಿತ್ ಸಚ್ ಯೂನಿಟ್ ಸೇಸ್ ಹಿ ಯೂಸಸ್ ಇಟ್ ಟರ್ನ್ ಆನ್ ದ ಲೈಟ್ಸ್, ದ ಟೆಲಿಫೋನ್ ಆ್ಯಂಡ್ ಟಿ ವಿ ಸೆಟ್ಸ್. ಅವೆಲ್ಲ ಎದಕ್ಕೆ ಯೂಸ್ ಮಾಡ್ತಾರೆ ಅಂತಂದರೆ ಅವರು ಲೈಟ್ಗಳಿಗಾಗಿ, ಟೆಲಿಫೋನ್ಗಳಿಗೆ ಮತ್ತು ಟಿ ವಿ ಸೆಟ್ಗಳಿಗೆ ಉಪಯೋಗ ಮಾಡ್ತಾರೆ. ಸ್ಟಿಲ್ ಇಟ್ ಈಸ್ ಟಫ್ ಲೈಫ್, ಆದರೂ ಸಹ ಇಷ್ಟೆಲ್ಲ ಇದ್ರೂ ಸಹಿತ ಅದು ತುಂಬ ಟಫ್ ಆಗಿರ್ತಕ್ಕಂತಹ ಕಠಿಣವಾಗಿರ್ತಕ್ಕಂಥ ಒಂದು ಜೀವನವನ್ನಲ್ಲಿ ನಡೆಸ್ತಾ ಇದ್ದಾರೆ. The tribals were earlier cultivating paddy, but they shifted to arecanut, coconut, rubber and banana after wild elephants and boars, buffaloes and monkeys began eating paddy in their plantation for food. Many Malekudiyas work in nearby estates too. The tribals ಅಂದರೆ ಅಲ್ಲಿರ್ತಕ್ಕಂತಹ ಏನು ಈ ಕಾಡು ಜನರಿದ್ದಾರೆ, ಟ್ರೈಬಲ್ಸ್ ಏನಿದ್ದಾರೆ ಅವರು ವೇರ್ ಅರ್ಲಿಯರ್ ಕಲ್ಟಿವೇಟಿಂಗ್ ಪ್ಯಾಡಿ, ಇದಕ್ಕಿಂತ ಮುಂಚೆ ಅವರು ಭತ್ತವನ್ನು ಬೆಳೀತಾ ಇದ್ದರು. ಬಟ್ ದೇ ಶಿಫ್ಟೆಡ್ ಟು ದ ಅರಕ್ನಟ್, ಬೇರೆ ಬೇರೆ ಬೆಳೆಗಳಿಗೆ ಅವರು ಶಿಫ್ಟ್ ಆಗ್ತಾ ಇದ್ದಾರೆ. ಕೋಕೋನಟ್ ಬೆಳೀತಾ ಇದ್ದಾರೆ, ರಬ್ಬರ್ ಬೆಳೀತಾ ಇದ್ದಾರೆ ಮತ್ತು ಬಾಳೆಹಣ್ಣುಗಳನ್ನು ಬೆಳೀತಾ ಇದ್ದಾರೆ. ಆಫ್ಟರ್ ವೈಲ್ಡ್ ಎಲಿಫೆಂಟ್ಸ್ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಆ ಕಾಡಿನಲ್ಲಿರ್ತಕ್ಕಂಥ ಆನೆಗಳು ಮತ್ತು ಕಾಡು ಹಂದಿಗಳು ಮತ್ತು ಕಾಡು ಎಮ್ಮೆಗಳು ಮತ್ತು ಮಂಗಗಳು ಬಿಗ್ಯಾನ್ ಈಟಿಂಗ್ ಪ್ಯಾಡಿ, ಅವು ಆ ಒಂದು ಭತ್ತವನ್ನು ತಿನ್ನೋದಕ್ಕೆ ಆರಂಭ ಮಾಡಿದ್ವು. ದೇರ್ ಪ್ಲಾಂಟೇಶನ್ ಫಾರ್ ಫುಡ್. ಮೆನಿ ಮಲೆಕುಡಿಯಾಸ್ ವರ್ಕ್ ಇನ್ ನಿಯರ್ ಬೈ ಎಸ್ಟೇಟ್ ಟು, ಮತ್ತು ಭಾಳ ಜನ ಮಲೆಕುಡಿಯರು ಏನು ಮಾಡ್ತಾ ಅಂತಂದರೆ ಅಲ್ಲೇ ಸಮೀಪದಲ್ಲಿರ್ತಕ್ಕಂಥ ಎಸ್ಟೇಟ್ನಲ್ಲಿ ಕೆಲಸಕ್ಕೆ ಹೋಗ್ತಾರೆ. ಇನ್ಸ್ಪೈಟ್ ಆಫ್ ಆಲ್ ಆರ್ಟ್ಸ್, ಇಷ್ಟೆಲ್ಲ ಆರ್ಟ್ಸ್ ಇದ್ದರೂ ಸಹಿತ, ಇಷ್ಟೆಲ್ಲ ಕುಂದು ಕೊರತೆಗಳು ಇದ್ದರೂ ಸಹಿತ, ದ ವಿಲೇಜರ್ಸ್ ಮ್ಯಾನೇಜ್ ದೇರ್ ಲೈಫ್ ವೆಲ್, ಅವರು ತಮ್ಮ ಜೀವನವನ್ನು ಚೆನ್ನಾಗಿ ಏನು ಮಾಡಿದ್ದಾರೆ ಅಂತಂದರೆ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಹ್ಯಾವ್ ಓನ್ಲಿ ಅ ಫ್ಯೂ ಬೇಸಿಕ್ ಡಿಮ್ಯಾಂಡ್ಸ್, ಅವರಲ್ಲಿ ಇರ್ತಕ್ಕಂಥ ಕೆಲವು ಬೇಸಿಕ್ ಆಗಿರ್ತಕ್ಕಂಥ ಮೂಲಭೂತವಾಗಿರ್ತಕ್ಕಂಥ ಬೇಡಿಕೆಗಳು. ದೇ ವಾಂಟ್ ದ ಎಕ್ಸಿಸ್ಟಿಂಗ್ ರೋಡ್ ಟು ಬಿ ರಿಪೇರ್ಡ್, ಈಗಿರುವಂತಹ ರಸ್ತೆಯನ್ನು ರಿಪೇರಿ ಮಾಡಬೇಕು. ಟು ದ್ಯಾಟ್ ವೆಹಿಕಲ್ಸ್ ಕ್ಯಾನ್ ರೀಚ್ ದ ವಿಲೇಜ್ ಆ್ಯಂಡ್ ದ ಸಿಕ್ ಕ್ಯಾನ್ ಗೆಟ್ ಹೆಲ್ಪ್ ಕ್ವಿಕ್ಲಿ, ಮತ್ತು ಆ ಹಳ್ಳಿಯಿಂದ ಅವರು ಒಂದು ನಿಜವಾದ ಒಂದು ಒಳ್ಳೆಯ ರಸ್ತೆಗೆ ಹೋಗಿ ಸೇರಬೇಕು. ಅಲ್ಲಿಂದ ಯಾವುದಾದ್ರೂ ಸಿಕ್ಕಿರ್ತಕ್ಕಂಥ ವ್ಯಕ್ತಿ ಬೇಗನೆ ಏನು ಮಾಡ್ತಾನೆ ಅಂತಂದರೆ ತನಗೆ ಬೇಕಾದ ಟ್ರೀಟ್ಮೆಂಟನ್ನು ಪಡ್ಕೊಳ್ತಾನೆ. ಅ ಬ್ರಿಡ್ಜ್ ಟು ಬಿ ಕನ್ಸ್ಟ್ರಕ್ಟೆಡ್ ಅಕ್ರಾಸ್ ಸುನಾಲಾ ರಿವರ್ ಆ್ಯಂಡ್ ಲಕ್ಕದರಪ್ ಸ್ಟ್ರೀಮ್, ಇಲ್ಲಿ
ಒಂದು ಬ್ರಿಡ್ಜನ್ನು ಕಟ್ಟಬೇಕು ಅಂತ ಹೇಳ್ತಾರೆ. ಕನ್ಸ್ಟ್ರಕ್ಟೆಡ್ ಅಕ್ರಾಸ್ ಸುನಾಲಾ ರಿವರ್ ಆ್ಯಂಡ್ ಲಕ್ಕದ್ರಪುರಿ ಸ್ಟ್ರೀಮ್ ಅಂತಕ್ಕಂಥ ಇಲ್ಲಿ 2 ಬ್ರಿಡ್ಜ್ಗಳು ಬೇಕಾಗಿವೆ. ಆ್ಯಂಡ್ ಅ ಡಾಕ್ಟರ್ ಟು ಬಿ ಅಪಾಯಿಂಟೆಡ್ ಫಾರ್ ದ PHC ಅಟ್ ನೆರಿಯಾ. ಮತ್ತು ಈಗಾಗಲೇ ನೆರಿಯಾದಲ್ಲಿರ್ತಕ್ಕಂಥ PH ಏನಿದೆ, ಪ್ರೈಮರಿ ಹೆಲ್ತ್ ಸೆಂಟರ್ ಏನಿದೆ, ಆ ಹೆಲ್ತ್ ಸೆಂಟರ್ನಲ್ಲಿ ಏನಿಲ್ಲಪ್ಪ ಅಂದರೆ ಡಾಕ್ಟರ್ ಇಲ್ಲ, ಅದನ್ನು ಅಪಾಯಿಂಟ್ಮೆಂಟ್ ಮಾಡಬೇಕು ಅಂತ ಹೇಳಿ ಅವರು ಕೇಳ್ಕೊತಾ ಇದ್ದಾರೆ. ಅದರ್ ದೆನ್ ದಿಸ್ ವಿ ಆರ್ ಹ್ಯಾಪಿ ವಿ ಡೋಂಟ್ ಗೆಟ್ ನ್ಯೂಸ್ ಪೇಪರ್ಸ್ ಆ್ಯಂಡ್ ಹೆನ್ಸ್ ಅನ್ಅವೇರ್ ಆಫ್ ಹ್ಯಾಪನಿಂಗ್ ಇನ್ ದ ವರ್ಲ್ಡ್. ಅವ್ರು ಹೇಳ್ತಾರೆ ಅದರ್ ದ್ಯಾನ್ ದಿಸ್, ಅದನ್ನು ಬಿಟ್ಟರೆ ಇದೊಂದು ಹೇಳ್ಬೋದು, ವಿ ಆರ್ ಹ್ಯಾಪಿ, ನಾವು ತುಂಬ ಸಂತೋಷವಾಗಿದ್ದೇವೆ. ವಿ ಡೋಂಟ್ ಗೆಟ್ ನ್ಯೂಸ್ ಪೇಪರ್ಸ್, ನಮಗೆ ನ್ಯೂಸ್ ಪೇಪರ್ ಸಿಗಲ್ಲ. ಆ್ಯಂಡ್ ಆರ್ ಹ್ಯಾನ್ಸ್ ಅನ್ಅವೇರ್ ಆಫ್ ದ ಹ್ಯಾಪನಿಂಗ್ಸ್ ಇನ್ ದ ವರ್ಲ್ಡ್, ಜಗತ್ತಿನಲ್ಲಿ ಏನು ನಡೀತಾ ಇದೆ ಅಂತ ಗೊತ್ತಾಗಲ್ಲ ನಮಗೆ. ಸೇಸ್ ವಿಲೇಜರ್ ಲಕ್ಷ್ಮಣ್ ಇನ್ ಅ ಲೈಟರ್ ವೇನ್, ಭಾಳಷ್ಟು ಸಣ್ಣ ಧ್ವನಿಯೊಳಗೆ ವ್ಯತ್ಯ ಧ್ವನಿಯಲ್ಲಿ ಹೇಳ್ತಾನೆ, ಇದು ನಮ್ಗೆ ಸಿಗ್ತಾ ಇಲ್ಲ ಅಂಥೇಳಿ. ಅ ಫ್ಯೂ ಯೂತ್ಸ್ ಹ್ಯಾವ್ ಲೆಫ್ಟ್ ದ ವಿಲೇಜ್ ಇನ್ ಸರ್ಚ್ ಆಫ್ ಗ್ರೀನರಿ ಫಾಸ್ಚರ್ಸ್. ಕೆಲವು ಜನ ಹಳ್ಳಿಯ ಯುವಕರು ಏನು ಮಾಡಿದ್ದಾರೆ ಅಂತಂದರೆ ಇಲ್ಲಿ ಹೊಸ ಕೆಲಸಕ್ಕಾಗಿ ಮತ್ತು ಹುಲ್ಲುಗಾವಲಲ್ಲಿ ಕೆಲಸ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ ಅಂತ ಹೇಳ್ತಾರೆ. ಆ ಶಾಕಿಂಗ್ ಫ್ಯಾಕ್ಟ್ ಈಸ್ ದ್ಯಾಟ್, ಒಂದು ಶಾಕ್, ಆಘಾತಕಾರಿಯಾಗಿರ್ತಕ್ಕಂಥ ಒಂದು ವಿಚಾರ ಏನಂತಂದರೆ ಇಸ್ ದ್ಯಾಟ್ ನೋ ಡೆಪ್ಯೂಟಿ ಕಮಿಷನರ್ ಹ್ಯಾಸ್ ಎವರ್ ವಿಸಿಟೆಡ್ ದಿಸ್ ವಿಲೇಜ್. ಯಾವುದೇ ಒಬ್ಬ DC ಆಗಿರ್ಬೋದು ಇಲ್ಲಿಯವರಿಗೆ ಈ ಹಳ್ಳಿಗೆ ಭೇಟಿ ಕೊಟ್ಟಿಲ್ಲ, ಎಕ್ಸೆಪ್ಟ್ ಫಾರ್ ಫಾರ್ಮರ್ DC ಎಸ್ ಕೆ ದಾಸ್ ಅಂತಕ್ಕಂಥ ಒಬ್ಬ ಡೆಪ್ಯೂಟಿ ಕಮಿಷನರ್ ಅವರು ಈ ಹಳ್ಳಿಗೆ ಬರುವಂಥ ಪ್ರಯತ್ನ ಮಾಡಿದರು ಅಂತ ಹೇಳ್ತಾರೆ. ಹೂ ಮೇಡ್ ಆ್ಯನ್ ಅಟೆಂಪ್ಟ್ ಇನ್ 1983, 1983ರಲ್ಲಿ ಈ ಭೇಟಿ ಕೊಡೋದಕ್ಕೆ ವಿಚಾರ ಮಾಡಿದರು. ಬಟ್ ರಿಟರ್ನ್ ಹಾಫ್ ವೇ ಆ್ಯಸ್ ದ ರಿವರ್ ವಾಟರ್ ಲೆವೆಲ್ ಹ್ಯಾಡ್ ರೈಸನ್. ಯಾವಾಗ ನದಿಯ ನೀರು ಹೆಚ್ಚಾಗ್ತಾ ಹೋಯಿತು, ಅವರ ಭೇಟಿಯನ್ನು ರದ್ದುಪಡಿಸಿದರು. ಇಂಟ್ರೆಸ್ಟಿಂಗ್ಲಿ ದ ವಿಲೇಜರ್ಸ್ ಹ್ಯಾಡ್ ಕನ್ಸ್ಟ್ರಕ್ಟೆಡ್ ಅ ಸ್ಟೇಜ್ ಟು ವೆಲ್ಕಮ್ ದಾಸ. ಸೊ ಅಲ್ಲಿರ್ತಕ್ಕಂಥ ಹಳ್ಳಿಯವರು ಏನು ಮಾಡಿದರು, DC ಅವ್ರು ಬರ್ತಾ ಇದ್ದಾರೆ ಅಂತೇಳಿ ಒಂದು ಸ್ಟೇಜನ್ನು ಅವರು ಕಟ್ಟಿದರು ಅವರನ್ನು ವೆಲ್ಕಮ್ ಮಾಡ್ಕೊಳ್ಳೋದಕ್ಕಾಗಿ. ಬಟ್ ಹಿ ನೆವರ್ ಮೇಡ್ ಇಟ್, ಆದರೆ ಅವರು ಬರಲಿಕ್ಕಾಗಲಿಲ್ಲ. ಆ್ಯಂಡ್ ಸಿನ್ಸ್ ದೆನ್ ಇಟ್ ಈಸ್ ನೋನ್ ಆ್ಯಸ್ DC ಕಟ್ಟೆ. ಅವತ್ತಿನಿಂದ ಆ ಒಂದು ವೇದಿಕೆಯನ್ನು DC ಕಟ್ಟೆ ಎಂದು ಕರೆಯುತ್ತಾರೆ. ದ ವಿಲೇಜರ್ಸ್ ಕಂಟಿನ್ಯೂಸ್ ಟು ವೇಟ್ ಫಾರ್ ಅ DC ಟು ಲಿಸನ್ ಟು ದೇರ್ ಓಸ್. ಇಲ್ಲಿ ಏನು ಮಾಡ್ತಾರೆ ಅಂತಂದರೆ ತಮ್ಮ ಒಂದು ಸಮಸ್ಯೆಗಳನ್ನು ಕೇಳಲಿಕ್ಕೆ ಬಂದಿರತಕ್ಕಂಥ DC ಅವರಿಗಾಗಿ ಅಲ್ಲಿ ಜನ ಭಾಳ ಹೊತ್ತಿನವರಿಗೆ ಕಾಯ್ದಿದ್ರು. ದ ಪ್ಯಾರಾಡಾಕ್ಸ್ ದ್ಯಾಟ್ ಈಸ್ ದ ಬಂಜಾರಮಲಿ ಬಿಕೇಮ್ ಅ ಕ್ಲಿಯರ್ ವೆನ್ ಡೆಸ್ಪೈಟ್ ಆಫ್ ಆಲ್ ಇಟ್ಸ್ ಶಾರ್ಟ್ ಕಮಿಂಗ್ಸ್. ದ ಪ್ಯಾರಾಡಾಕ್ಸ್ ಅಂತ ಹೇಳ್ತೀವಿ, ವಿರೋಧಾಭಾಸ ಅಂತ ಹೇಳ್ತೀವಿ. ದ್ಯಾಟ್ ಈಸ್ ಬಂಜಾರಮಲಿ ಬಿಕಮ್ಸ್ ಕ್ಲಿಯರ್, ಗೊತ್ತಾಯಿತು ಬಂಜಾರಮಲಿಗೆ. ವೆನ್ ಡೆಸ್ಪೈಟ್ ಆಲ್ ಇಟ್ಸ್ ಶಾರ್ಟ್ ಕಮಿಂಗ್ಸ್ ದ ವಿಲೇಜ್ ಈಸ್ ಅ ಪ್ಯಾರಡೈಸ್ ಫಾರ್ ವಿಸಿಟರ್ಸ್. ಅಲ್ಲಿ ಭೇಟಿ ಕೊಡ್ತಕ್ಕಂಥವ್ರಿಗೆ ಅದು ಒಂದು ಪ್ಯಾರಡೈಸ್, ಸ್ವರ್ಗದ ಥರ ಕಾಣಿಸುತ್ತೆ ಅಂಥೇಳಿ ಹೇಳ್ತಾರೆ ಇಲ್ಲಿ. ದೇ ಆರ್ ವೆಲ್ಕಮ್ಡ್ ಬೈ ದ ಸ್ವೀಟ್ ಸೌಂಡ್ಸ್ ಆ್ಯಂಡ್ ಮ್ಯಾಗ್ನಿಫಿಸೆಂಟ್ ಸೈಟ್ಸ್ ಆಫ್ ನ್ಯೂಮೇರಿಯಸ್ ನ್ಯಾಚುರಲ್ ವಾಟರ್ಫಾಲ್ಸ್. ಇಲ್ಲಿ ನಾವು ಏನೇನು ನೋಡ್ಬೋದು ಅಂತ ಅವ್ರು ಇಲ್ಲಿ ಹೇಳ್ತಾ ಇದ್ದಾರೆ. ದೇ ಆರ್ ವೆಲ್ಕಮ್ಡ್ ಬೈ ದ ಸ್ವೀಟ್ ಸೌಂಡ್ಸ್, ಸ್ವೀಟ್ ಅಂದರೆ ಭಾಳ ಮಧುರವಾಗಿರ್ತಕ್ಕಂತಹ ಧ್ವನಿಯನ್ನು ಅವರು ವೆಲ್ಕಮ್ ಮಾಡಿಕೊಳ್ತಾರೆ. ಜೊತೆಗೆ ಮ್ಯಾಗ್ನಿಫಿಸೆಂಟ್ ಅಂತಂದರೆ ವೈಭವಿತವಾಗಿರ್ತಕ್ಕಂತಹ ಸೈಟ್ಸ್ ಇದ್ದಾವೆ, ಅಲ್ಲಿ ಅಸಂಖ್ಯಾತವಾಗಿರ್ತಕ್ಕಂಥ ಸೈಟ್ಸ್ಗಳಿದ್ದಾವೆ. ನ್ಯಾಚುರಲ್ ವಾಟರ್ಫಾಲ್ಸ್ ಇದ್ದಾವೆ, ನೈಸರ್ಗಿಕವಾಗಿ ನಿರ್ಮಾಣವಾಗಿರ್ತಕ್ಕಂತಹ ಒಂದು ವಾಟರ್ಫಾಲ್ಸ್. ದ ಸೌಂಡ್ ಆಫ್ ಇನ್ಸೆಕ್ಟ್ಸ್, ಅಲ್ಲಿರ್ತಕ್ಕಂಥ ಕಾಡಿನಲ್ಲಿರ್ತಕ್ಕಂಥ ಕೆಲವು ಹುಳುಗಳು ಶಬ್ದ ಅಂತ ಕರೀತೇವೆ. ಆ್ಯಂಡ್ ಚಿರ್ಪಿಂಗ್ ಆಫ್ ದ ಬರ್ಡ್ಸ್, ಮತ್ತು ಪಕ್ಷಿಗಳ ಒಂದು ಚಿಲಿಪಿಲಿಗುಟ್ಟುವಿಕೆ. ದ ಪ್ಲೇಸ್ ಹ್ಯಾಸ್ ದ ಆ್ಯಡೆಡ್ ಅಡ್ವಾಂಟೇಜ್ ಆಫ್ ಕ್ಲೀನ್ ಏರ್ ಆ್ಯಸ್ ದೇರ್ ಈಸ್ ನೋ ವೆಹಿಕ್ಯುಲರ್ ಪೊಲ್ಯೂಷನ್. ಅಲ್ಲಿ ಯಾವುದೇ ಒಂದು ವಾಹನ ಹೋಗದೇ ಇರೋದರಿಂದ ಅಲ್ಲಿ ಬಹಳಷ್ಟು ಸಮೃದ್ಧವಾಗಿರ್ತಕ್ಕಂತಹ ಮತ್ತು ಶುದ್ಧವಾಗಿರ್ತಕ್ಕಂತಹ ಒಂದು ಗಾಳಿ ನಮಗೆ ದೊರೆಯುತ್ತದೆ ಅಂತ ಹೇಳ್ತಾರೆ. ಆನ್ ದ ಅದರ್ ಹ್ಯಾಂಡ್, ಇನ್ನೊಂದು ರೀತಿಯಲ್ಲಿ ನೋಡಬೇಕಾದರೆ, ಆ್ಯಸ್ ಫಾರ್ ಆ್ಯಸ್ ದ ವಿಲೇಜರ್ಸ್ ಆರ್ ಕನ್ಸರ್ನ್ಡ್, ಇಲ್ಲಿ ನಾವು ಈ ರೀತಿಯಾಗಿ ವಿಚಾರ ಮಾಡಿದಾಗ ಇಟ್ ಈಸ್ ಅ ಫ್ಯಾಮಿಲಿಯರ್ ಟ್ರಜ್ ಆಫ್ ಟು ದ ಬೆಳ್ತಂಗಡಿ ಒನ್ಸ್ ಅ ವೀಕ್ ಆರ್ ಒನ್ಸ್ ಅ ಮಂತ್ ಫಾರ್ ನೆಸಸರಿ ಗೂಡ್ಸ್. ಇವರು ಬೆಳ್ತಂಗಡಿಗೆ ಹೋಗ್ತಾರೆ, ವಾರದಲ್ಲಿ ಒಮ್ಮೆ ಅಥವಾ ತಿಂಗಳಲ್ಲಿ ಒಮ್ಮೆ ಹೋಗಿಬಿಟ್ಟು ತಮಗೆ ಬೇಕಾಗಿರ್ತಕ್ಕಂಥ ಅವಶ್ಯಕ ಒಂದು ಸರಕುಗಳನ್ನು ತೊಗೊಂಡು ಬರ್ತಾರೆ ಅಂತ ಹೇಳ್ತಾರೆ. ವೇರ್ ದೇ ವಾಕ್ 100 ಕಿಲೋಮೀಟರ್ಸ್ ಟು ರಿಮೇನ್ ರೋಡ್, ವೇರ್ ದೇ ವಾಕ್ 10 ಕಿಲೋಮೀಟರ್, 10 ಕಿಲೋಮೀಟರ್ ನಡ್ಕೊಂಡು ಹೋಗ್ತಾರೆ ಟು ದ ಮೇನ್ ರೋಡ್ ಹೋಗಬೇಕಾದ್ರೆ. ಟು ಟೇಕ್ ಅ ಬಸ್ ಟು ಬೆಳ್ತಂಗಡಿ ಹೋಗ್ಬೇಕಾದ್ರೆ ಅವರು ಬಸ್ಗಳನ್ನು ಉಪಯೋಗ ಮಾಡ್ಕೊಂಡು ಏನು ಮಾಡಬೇಕಾಗತ್ತೆ, ಹೋಗಬೇಕಾಗತ್ತೆ. ಸುಮಾರು 10 ಕಿಲೋಮೀಟರ್ ನಡ್ಕೊಂಡು ಹೋಗಬೇಕಾಗತ್ತೆ ಅಂತ ಹೇಳ್ತಾರೆ. ಆ್ಯಂಡ್ ಸೌಂಡ್ಸ್ ಆ್ಯಂಡ್ ಸೈಟ್ಸ್ ಹಾರ್ಡ್ಲಿ ಮ್ಯಾಟರ್, ಅಲ್ಲಿ ಬಂದಿರತಕ್ಕಂತಹ ಸೌಂಡ್ಸ್ ಇರ್ಬೋದು, ಸೈಟ್ಸ್ ಇರ್ಬೋದು, ಅವೆಲ್ಲ ಅವರಿಗೆ ವಿಷಯ ಏನಾಗೋದಿಲ್ಲ ಅಂತ ಹೇಳ್ತಾರೆ. ಸೊ
ಪ್ರೀತಿಯ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ, ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳಿಕೊಳ್ಳುತ್ತಾ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಜೊತೆಗೆ ಈಗ ಸಂಬಂಧಪಟ್ಟಿರ್ತಕ್ಕಂತಹ ನ್ಯೂ ವರ್ಡ್ಸ್ಗಳನ್ನು ಸಹಿತ ಕೊಡ್ತಾ ಇದ್ದೇನೆ.